ಇದೇ ಮೊದಲನೇ ಬಾರಿಗೆ ಸ್ಟಾಕ್ ಮಾರ್ಕೆಟ್ನ ಎಂಟ್ರಿ ಮಾಡುವಂಥವ್ರಿಗೆ ಇನ್ವ್ಯಾಲ್ಯೂಬಲ್ ಆಗುವಂಥ ಎಪಿಸೋಡನ್ನು ನಾನು ಈ ಮೂಲಕ ಮಾಡಲು ಪ್ರಯತ್ನಿಸ್ತೇನೆ. ಯಾರು ಎಂಟ್ರಿ ಕೊಡಬೇಕು, ಪ್ರಾಫಿಟ್ ಅಂದ್ರೇನು, ಲಾಸ್ ಅಂದ್ರೇನು, ಇದನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನೇನು ಪಾಠ ಕಲಿತೆ ಅಂತ ಕೇಳಿದ್ರೆ, ನಾನು ಶುರುವಲ್ಲೇ ನಾನು ದುಡಿಬೇಕು ಅಂತ ಹೋದೆ, ಕಲಿಬೇಕು ಅಂತ ಹೋಗಲಿಲ್ಲ. ಸೊ ಪ್ರತಿಯೊಬ್ಬ ಬಿಗಿನರು ಇದೇ ಒಂದು ತಪ್ಪು ಮಾಡ್ತಾರೆ. ಇವತ್ತಿನ ಡೇಟ್ಗೆ ಒಬ್ಬ ಇನ್ವೆಸ್ಟರು ರಿಲಯನ್ಸ್ ಅನ್ನೋ ಕಂಪನಿಯಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿದ್ರೆ ಅವರು ರಿಲಯನ್ಸ್ ಕಂಪನಿ ಓನರ್ ಅಂತಲೇ ಕರಿಬೋದು. ನಾಟ್ ವೆರಿ ಪಾಪ್ಯುಲರ್ ಪಿಕ್ಚರ್ ಅಂದರೆ ನೋಡಿ, ಇಲ್ಲಿ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದು ಕೂಡ ತೋರಿಸ್ಬೇಕಾಗುತ್ತೆ. ಹೀಗಾಗಿ ನನ್ನ ಪ್ರಶ್ನೆ ಏನಂದರೆ, ತುಂಬ ಜನ ಈಗಲೂ ಕೂಡ ಪ್ಯಾನಿಕ್ ಆಗ್ತಾರೆ, ತುಂಬ ಜನ ಈಗಲೂ ಕೂಡ ರೆಡ್ ಕಾಣಿದ ತಕ್ಷಣ ಭಯಪಡ್ತಾರೆ, ಸೆಲ್ ಮಾಡೋಕ್ಕೆ ಹೋಗ್ತಾರೆ. ಹಂಗೆ ಮಾಡಬೇಡಿ. ಸೊ ಈ 10,000ನ 3 ಲಕ್ಷ ತನಕ ತೊಗೊಂಡೋಗಿ ಎಷ್ಟು ದಿನಗಳಲ್ಲಿ ಇದು? ಸೊ ಸರ್, ಅದು ಲೆಸ್ ದೆನ್ ಅ ಮಂತ್ ಸರ್, 1 ಮಂತ್ ಅಂತ ತಿಳ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಟ್ರೇಡರ್ಸ್ ಗುರುಕುಲ್ ಈ ಒಂದು ಸೆಂಟರ್ನ ಕೋ-ಫೌಂಡರ್ ಆಗಿರುವಂಥ ಸೂರಜ್ ಮಹೇಶ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸೂರಜ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇದು 2ನೇ ಬಾರಿಗೆ ಸೂರಜ್ ಅವರು ಬರ್ತಾ ಇದ್ದಾರೆ. ಕಳೆದ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ಮಾತಾಡಿದರೆ ಮತ್ತು ತುಂಬ ಜನ ನೀವು ನೋಡಿದ್ದೀರ ಅದನ್ನು. ಹೊಸ ವರ್ಷದಲ್ಲಿ ಅವ್ರು ಬಂದಿದ್ದಾರೆ. ಹೀಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ನಿಮಗೂ ಮತ್ತೊಂದು ಸಲ ಹೊಸ ವರ್ಷ ಶುಭಾಶಯಗಳು, ನಿಮಗೂ ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸೂರಜ್ ಅವರೇ, ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಜೊತೆಗೆ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೂರಜ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ತುಂಬ ಬೇಗ ತಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಅವರು ಶುರು ಮಾಡಿದ್ದಾರೆ. ಅವ್ರ ತಂದೆ ಇನ್ಸ್ಪಿರೇಷನ್ ಅಂತ ಅವರು ಕಳೆದ ಸಂಚಿಕೆಯಲ್ಲಿ ಹೇಳಿದರು. ಅವರ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಇದು ಶುರುವಾಗಿ ಈಗ 3 ವರ್ಷಗಳಿಂದ ಶುರುವಾಗಿದೆ. ಇವರ ಜರ್ನಿಗೆ ಆಲ್ಮೋಸ್ಟ್ 5.5-6 ವರ್ಷಗಳಾಯಿತು. ಇನ್ನು ಈ ಟ್ರೇಡರ್ಸ್ ಗುರುಕುಲ್ ಇದು ಅತ್ತಿಗೂ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲಿದೆ. ಆಸಕ್ತರು ಅದನ್ನು ಗಮನಿಸಬಹುದು. ಮತ್ತು ಇವರು ಅಂದರೆ ಸೂರಜ್ ಅವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಇದರ ಸರ್ಟಿಫೈಡ್ ಅನಲಿಸ್ಟ್. ಇದು NISM ಏನು ಅಂತಂದರೆ, ಇದು ಸೆಬಿಯ ಎಜುಕೇಷ್ನಲ್ ವಿಂಗ್. ಹೀಗಾಗಿ ಅದಕ್ಕೊಂದು ವ್ಯಾಲ್ಯೂ ಇದೆ. ಸೊ ಇವತ್ತು ನಾನು ಸೂರಜ್ ಅವ್ರ ಜೊತೆಗೆ ಸುಮಾರು ವಿಚಾರಗಳನ್ನ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀನಿ. ವಿಶೇಷವಾಗಿ ಹೊಸ ವರ್ಷದಲ್ಲಿ ನಾವೆಲ್ಲ ಚೆನ್ನಾಗಿರಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇಳಿಬೇಕು ಮತ್ತು ಅದರ ಲಾಭ ಮಾಡಬೇಕು. ಇಳಿಯೋಕೆ ಎಲ್ರಿಗೂ ಗೊತ್ತು, ಅದು ಲಾಭ ಮಾಡೋಕ್ಕೆ ಎಷ್ಟು ಜನರಿಗೆ ಗೊತ್ತು. ಹೀಗಾಗಿ ನಮಗೆ ಸೂರಜ್ ಥರ ಎಕ್ಸ್ಪರ್ಟ್ಸ್ಗಳು ಬೇಕಾಗ್ತಾರೆ. ಅವ್ರ ಜೊತೆಗೆ ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡ್ತೀನಿ. ಆದರೆ ಕೆಲವೊಂದು ಸಲ ನಾವು ಮಾತಾಡ್ತಾ ತುಂಬ ಡೀಪಾಗಿ ಮಾತಾಡ್ತಾ ಕೆಲವೊಂದು ಸಲ ಬೇಸಿಕ್ಸ್ ಬಿಟ್ಬಿಟ್ಟಿರ್ತೀವಿ. ಹೀಗಾಗಿ ಇವತ್ತು ಹೊಸ ವರ್ಷದಲ್ಲಿ ಮತ್ತೊಂದು ಸಲ ನಾನು ಬೇಸಿಕ್ಸ್ ವಿಚಾರಗಳನ್ನ ಕೇಳ್ತೀನಿ. ಇದೇ ಮೊದಲನೇ ಬಾರಿಗೆ ಸ್ಟಾಕ್ ಮಾರ್ಕೆಟ್ನ ಎಂಟ್ರಿ ಮಾಡುವಂಥವ್ರಿಗೆ ಇನ್ವ್ಯಾಲ್ಯೂಬಲ್ ಆಗುವಂಥ ಎಪಿಸೋಡನ್ನು ನಾನು ಈ ಮೂಲಕ ಮಾಡಲು ಪ್ರಯತ್ನಿಸ್ತೇನೆ. ಸೊ ಮೊದಲನೇದಾಗಿ, ತುಂಬ ಜನರಿಗೆ FD ಗೊತ್ತು, ಸೇವಿಂಗ್ಸ್ ಅಕೌಂಟ್ ಗೊತ್ತು, ಪೋಸ್ಟ್ ಆಫೀಸಲ್ಲಿ ಗೊತ್ತು ಮತ್ತು PF ಗೊತ್ತು, ಗ್ರ್ಯಾಚ್ಯುಟಿ ಗೊತ್ತು. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ನಮಗಲ್ಲ ಅನ್ನೋ ಮನೋಭಾವ ಇದೆ. ಹೀಗಾಗಿ ಅವ್ರ ಪರವಾಗಿ ನಾನು ಪ್ರಶ್ನೆ ಕೇಳ್ತಾ ಇರೋದು, ಏನು ಸ್ಟಾಕ್ ಮಾರ್ಕೆಟ್ ಅಂದರೆ, ಯಾರು ಎಂಟ್ರಿ ಕೊಡಬೇಕು, ಪ್ರಾಫಿಟ್ ಅಂದ್ರೇನು, ಲಾಸ್ ಅಂದ್ರೇನು, ಇದನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಒಂದು ಪಾಡ್ಕಾಸ್ಟ್ಗೆ ನನ್ನ ಕರೆದಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದಾಗ ಜನರು ಎಷ್ಟು ಉತ್ಸಾಹ ಇರುತ್ತೆ, ಅದೇ ಥರ ಭಯ ಕೂಡ ಇರುತ್ತೆ. ಯಾಕಂದರೆ ಎಲ್ಲಿ ನಾನು ದುಡ್ಡು ಹಾಕ್ತೀನಿ, ಎಲ್ಲಿ ನಾನು ದುಡ್ಡು ಕಳ್ಕೊಂಡ್ಬಿಡ್ತೀನಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಹೆಸರಲ್ಲೇ ಇದೆ, ಎಲ್ಲಿ ನಿಮಗೆ ರಿಸ್ಕ್ ಇದೆ ಅಲ್ಲಿ ನಿಮಗೆ ರಿವಾರ್ಡ್ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಸ್ಟಾಕ್ ಮಾರ್ಕೆಟನ್ನು ನಾನು ನಿಮಗೆ ಒಂದು ಸಿಂಪಲ್ ಆದ ಸರಳವಾದ ರೀತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ನೋಡಿ ತಿಳ್ಕೊಳ್ಳೋಣ. ಇವತ್ತು ಈ ಒಂದು ವಿಡಿಯೋನ ತೆಗಿಬೇಕಾದ್ರೆ ನಾವು ಗೌರಿ ಶಕ್ಕಿ ಪಾಡ್ಕಾಸ್ಟಲ್ಲಿ ಇದ್ದೀವಿ ಅಲ್ವಾ, ಗೌರಿ ಶಕ್ಕಿ ಸ್ಟುಡಿಯೋಲಿದ್ದೀವಿ. ಸೊ ಇವಾಗ ಗೌರಿ ಶಕ್ಕಿ ಸ್ಟುಡಿಯೋ ಆಲ್ಮೋಸ್ಟ್ ನಿಮಗೆ ಈ ಒಂದು ಸ್ಟುಡಿಯೋನ ಡೆವಲಪ್ ಮಾಡೋದಕ್ಕೆ ನಿಮಗೆ 1 ಕೋಟಿ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ, ಆಯಿತಾ. ಸೊ ವೀಕ್ಷಕರು ಕೂಡ ಇದೊಂದು ಎಕ್ಸಾಂಪಲಿಂದ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅವ್ರಿಗೆ ಈಸಿ ಆಗುತ್ತೆ. ಸೊ ಈ ಒಂದು ಸ್ಟುಡಿಯೋನ ನೀವು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಿಮಗೆ 1 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಅಂದ್ಕೊಳ್ಳಿ. ಇದೇ ಥರ ನೀವು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇನ್ನೂ ನಾನು ಎಕ್ಸ್ಪ್ಯಾಂಡ್ ಆಗ್ಬೋದು, ಇನ್ನೂ ನಾನು ಹಣ ಮಾಡ್ಬೋದು. ಯಾವಾಗ ನನಗೆ ಹಲವಾರು ಸ್ಟುಡಿಯೋಗಳಿರುತ್ತೆ. ಇವಾಗ ನಾನು ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಓಪನ್ ಮಾಡಿದಾಗ ನನಗೊಂದು ಬೆನಿಫಿಟ್ ಇರುತ್ತೆ ಅಂತ ನಿಮ್ಗೊಂದು ಯೋಚನೆ ಬರುತ್ತೆ. ಆ ಮೊಮೆಂಟಲ್ಲಿ ನೀವೇನು ಮಾಡ್ತೀರಾ, ನೀವು ಓಪನ್ ಮಾಡೋದಕ್ಕೆ ನಿಮಗೆ ಯೂಜ್ ಫಂಡ್ ಬೇಕಾಗುತ್ತೆ. ಸೊ ಇವಾಗ ನೀವು ಒಂದು 5 ಸ್ಟುಡಿಯೋನ ಓಪನ್ ಮಾಡಬೇಕು ಅಂದರೆ ಇವತ್ತು ಒಂದು ಸ್ಟುಡಿಯೋಗೆ 1 ಕೋಟಿ ಅಂದರೆ 5 ಕೋಟಿ ಬೇಕಾಗುತ್ತೆ. ನಿಮ್ಮ ಹತ್ರ ಇವಾಗ 1 ಕೋಟಿ ಇದೆ. 1 ಕೋಟಿ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರನ್ನ ಕೇಳಿದ್ರೆ ಅವ್ರು ನಿಮ್ಗೆ 1 ಕೋಟಿ ಲೆಂಡ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದೇ ಥರ ಬ್ಯಾಂಕ್ ಸಹ ನಿಮ್ಗೆ 1 ಕೋಟಿ ರೂಪಾಯಿ ಸಾಲದ ರೀತಿಯಲ್ಲಿ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ.
ಆದರೆ ಇನ್ನು ಮಿಕ್ಕಿದ 2 ಕೋಟಿನ ನೀವು ಹೆಂಗೆ ಕ್ಯಾಪ್ಚರ್ ಮಾಡ್ತೀರಾ? ನಿಮ್ಮ ಬಿಸ್ನೆಸ್ ಗೋಲು, ನಿಮ್ಮ ಎಕ್ಸ್ಪ್ಯಾನ್ಷನ್ ಗೋಲ್ ಹೈ ಇದೆ, ಆಮೇಲೆ ನೀವು ಅದ್ರ ಕಡೆ ನೀವು ವರ್ಕ್ ಆನ್ ಮಾಡ್ತಾ ಇದ್ದೀರಾ. ನಿಮ್ಗೆ ಇಲ್ಲಿ ಬೇಕಾಗಿರೋದೇನು? ದುಡ್ಡು ಬೇಕು, ಫಂಡ್ ಬೇಕು. ಈ ಫಂಡ್ ಇದ್ದರೆ ನೀವು ಖಂಡಿತವಾಗ್ಲೂ ಲಾಭ ಮಾಡ್ತೀರಾ. ಸೊ ಈ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಪ್ರತಿಯೊಂದು ಕಂಪನಿನೂ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗೋದಕ್ಕೆ ಬರುತ್ತೆ. ಸೊ ಈ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆದಾಗ ಏನಾಗುತ್ತೆ ಅಂತ ಕೇಳಿದಾಗ, ಸೊ ಇವಾಗ ಜನರು ನಿಮ್ಮ ಒಂದು ಕಂಪನಿಯಲ್ಲಿ ಒಂದು ಶೇರ್ಸ್ನ ಪರ್ಚೇಸ್ ಮಾಡ್ತಾರೆ, ನಿಮ್ಮ ಒಂದು ಕಂಪನಿಯಲ್ಲಿ ಒಂದು ಶೇರ್ ತೊಗೊತಾರೆ. ಸೊ ಅಂತ ಕೇಳಿದ್ರೆ ನಿಮ್ಮ ಒಂದು ಕಂಪನಿಯಲ್ಲಿ ಒಂದು ಭಾಗ, ಸೊ ಈ ಒಂದು ಭಾಗ ಕೊಡೋದಕ್ಕೆ ಅವರು ನಿಮ್ಮ ಕಂಪನಿಯಲ್ಲಿ ದುಡ್ಡನ್ನ ಹೂಡಿಕೆ ಮಾಡ್ತಾರೆ. ಇದರಿಂದ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬರ್ತೀರಾ. ಸೊ ನಿಮ್ಮ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟಲ್ಲಿ ಬರುತ್ತೆ, ಲಿಸ್ಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಫಂಡಿಂಗ್ ಸಿಗುತ್ತೆ, ನಿಮ್ಮ ಒಂದು ರಿಕ್ವೈರ್ಮೆಂಟು ಏನಿರುತ್ತೆ ಅದು ನಿಮಗೆ ಫುಲ್ಫಿಲ್ ಆಗುತ್ತೆ. ಆಮೇಲೆ ನಿಮ್ಮ ಬಿಸ್ನೆಸ್ ಎಕ್ಸ್ಪೆನ್ಷನ್ನಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನೀವು ಕೂಡ ಬೆಳಿಬೋದು. ಅದ್ರ ಜೊತೆಗೆ ನೀವು ಮಾಡೋ ಲಾಭ ನಷ್ಟ ಏನೇ ಇದ್ರೂ ಅಷ್ಟೇ ಅದರಲ್ಲಿ ನಮ್ಮ ಜನರು ಕೂಡ ಪಾಲ್ಗೊಳ್ತಾರೆ. ಎಸ್, ಭಾಳ ಚೆನ್ನಾಗಿ ಹೇಳಿದರು ಸೂರಜ್. ನೋಡಿ, ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ ಬರಬೇಕಂತಂದರೆ ಅದು ಲಿಸ್ಟ್ ಆಗಬೇಕು, ಸಾಕಷ್ಟು ಕ್ರೈಟೀರಿಯಾಗಳು, ಟೆಕ್ನಿಕಲ್ ಕ್ರೈಟೀರಿಯಾಗಳು ಬೇರೆ ಬೇರೆ ಇರುತ್ತೆ. ಅದನ್ನು ನೀವು ತಿಳ್ಕೊಳ್ಬೋದು. ಆದರೆ ವಿಷಯ ಏನಂತಂದರೆ, ನನ್ನ ಒಂದು ಕಂಪ್ನಿ ಬಗ್ಗೆ ನಂಗೆ ಭರವಸೆ ಇದೆ, ನಂಗೆ ತುಂಬ ಚೆನ್ನಾಗಿ ಗೊತ್ತು ಇದು ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಿ ನಡೆಯುತ್ತೆ ಅಂಥೇಳಿ. ಸೊ ಅವಾಗ ನಾನೇನು ಮಾಡ್ತೀನಿ, ಬೇರೆ ಎಲ್ಲ ಕಡೆಯಿಂದ ಸೋರ್ಸ್ ಏನು ದುಡ್ಡು ಬರುತ್ತೆ ಅದು ಎಲ್ಲಕ್ಕಿಂತ ಜಾಸ್ತಿ ದುಡ್ಡು ಎಲ್ಲಿರೋದು? ಜನರ ಹತ್ರ ಇರೋದು. ಹೀಗಾಗಿ ನಾನು IPO ಮೂಲಕ ಸ್ಟಾಕ್ ಮಾರ್ಕೆಟಿಗೆ ಬಂದು ಜನರಿಂದ ಹಣ ತೊಗೊಂಡು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಜನ ಕೂಡ ಯಾಕೆ ಹೂಡಿಕೆ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಕಂಪ್ನಿನಲ್ಲಿ ಅಂದರೆ, ಅವ್ರು ಆ ಜರ್ನಿ ನೋಡಿದಾಗ ಅನಿಸುತ್ತೆ, ಇಲ್ಲ ಈ ಸ್ಟುಡಿಯೋ ಅಥವಾ ಈ ಕಂಪ್ನಿ ಇನ್ನೂ ಚೆನ್ನಾಗಿ ದುಡ್ಡು ಮಾಡುತ್ತೆ, ನಾವು 100 ರೂಪಾಯೋ 200 ರೂಪಾಯೋ 1000 ರೂಪಾಯಿ ಹಾಕಿದರೆ ನಂದು 100 ರೂಪಾಯಿ 110 ರೂಪಾಯಿ 120 ರೂಪಾಯಿ ಆಗ್ಬೋದು ಅಂಥೇಳಿ ಅವ್ರು ಅದನ್ನು ಮಾಡ್ತಾರೆ. ಮತ್ತು ಕಂಪ್ನಿ ಚೆನ್ನಾಗಿ ಅದು ಏನು ಜರ್ನಿ ಇದೆ ಅದೇ ಕಂಟಿನ್ಯೂ ಆದರೆ ಖಂಡಿತ ಜನರಿಗೂ ಲಾಭ ಆಗುತ್ತೆ, ಅವ್ರಿಗೂ ಲಾಭ ಆಗುತ್ತೆ ಅಲ್ವಾ? ಸೊ ದಿಸ್ ಇಸ್ ಸೊ ಹೀಗಾಗಿ ಇಲ್ಲಿ ಏನಂದರೆ ಒಂದು ಪಾಯಿಂಟ್ ಹೇಳಿ ನಾನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ. ಏನಂದರೆ, ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಾ ಈ ದಾರಿನಲ್ಲಿ, ಈ ವೇನಲ್ಲಿ, ಅವರು ಕೇವಲ ತಾವು ಮಾತ್ರ ದುಡ್ಡು ಮಾಡ್ಕೊಳ್ತಾ ಇಲ್ಲ, ಒಂದು ಕಂಪ್ನಿನೂ ಬೆಳೆಸ್ತಾ ಇದ್ದಾರೆ ಮತ್ತು ಒಂದು ಕಂಟ್ರಿ ಎಕಾನಮಿ ಕೂಡ ಬೆಳೆಸ್ತಾ ಇದ್ದಾರೆ ಅಲ್ವಾ? ಖಂಡಿತವಾಗ್ಲೂ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟರೆ, ಇವತ್ತಿನ ಡೇಟ್ಗೆ ಒಬ್ಬ ಇನ್ವೆಸ್ಟರು ರಿಲಯನ್ಸ್ ಅನ್ನೋ ಕಂಪನಿಯಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿದ್ರೆ ಅವರು ರಿಲಯನ್ಸ್ ಕಂಪನಿ ಓನರ್ ಅಂತಲೇ ಕರಿಬೋದು. ಯಾಕೆಂತ ಕೇಳಿದ್ರೆ ಅವ್ರದ್ದು ಅದರಲ್ಲಿ ಒಂದು ಭಾಗ ಅನ್ನೋದಿದೆ. ಸೊ ಅದೇ ಥರ ಒಂದು ದೊಡ್ಡ ಕಂಪನಿಯಲ್ಲಿ, ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ದುಡ್ಡನ್ನ ಹೂಡಿಕೆ ಮಾಡೋದ್ರಿಂದ ಅವರು ಅವರ ಲಾಭದ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಎಸ್, ನೋಡಿ, ಒಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಮಾರ್ಕೆಟ್ ಅಂದ ತಕ್ಷಣ ಏನು ತಲೆಗೆ ಬರ್ತ ಹೇಳಿ? ಮಾರ್ಕೆಟ್ ಅಂದರೆ ಲಾಭ ಮತ್ತು ನಷ್ಟ ಎರಡೂ ಇದೆ ಅಂತಲೇ ಅರ್ಥ ಅಲ್ವಾ? ಸೊ ಹೀಗಾಗಿ ನನ್ನ ಎರಡನೇ ಪ್ರಶ್ನೆ ಏನಂದರೆ, ಯಾರು ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಕೊಡ್ಬೇಕು ಅಂದ್ಕೊಂಡಿದ್ದಾರೆ, ನಾವು ಬರೀ ರೋಸಿ ಪಿಕ್ಚರ್ ತೋರಿಸಿದ್ರೆ ಆಗಲ್ಲ. ನಾವು ಅದರ ಏನು ಹೇಳಿ, ನಾಟ್ ವೆರಿ ಪಾಪ್ಯುಲರ್ ಪಿಕ್ಚರ್ ಅಂದರೆ ನೋಡಿ ಇಲ್ಲಿ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದು ಕೂಡ ತೋರಿಸ್ಬೇಕಾಗುತ್ತೆ. ಹೀಗಾಗಿ ನನ್ನ ಪ್ರಶ್ನೆ ಏನಂದರೆ, ಒಬ್ಬ ಇನ್ವೆಸ್ಟರ್ ಬಂದು ದುಡ್ಡನ್ನು ಇಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅವರಿಗೆ ಲಾಸ್ ಅಂದರೆ ಏನು ಮತ್ತು ಲಾಭ ಅಂದರೆ ಏನು ಸೂರಜ್ ಅವರೇ? ಸೊ ನಾವು ಕಂಪ್ಲೀಟಾಗಿ ಸ್ಟಾಕ್ ಮಾರ್ಕೆಟ್ಗೆ ಸ್ಟಾಕ್ ಹೆಂಗೆ ಬರುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಈ ಒಂದು ಸ್ಟಾಕಲ್ಲಿ ನೀವು ಬಂದಾಗ ನನಗೆ ನಿಮ್ಮ ಒಂದು ಕಂಪನಿ ಬೆಲೆ ನೀವು ಅವತ್ತಿನ ದಿನ 100 ರೂಪಾಯಿ ಅಂತ ಇಟ್ಟಿದ್ರೆ, ಈ 100 ರೂಪಾಯಿ ಒಂದು ಶೇರಿಗೆ ನೀವು 100 ರೂಪಾಯಿ ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳೋಣ. ನಾನು ನಿಮ್ಮ ಒಂದು ಕಂಪನಿಗೆ 1 ಕೋಟಿ ರೂಪಾಯಿ ಹೂಡಿಕೆ ಮಾಡಬೇಕು ಅಂತ ಇದ್ದೀನಿ. ಸೊ ನಾನು 1 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀನಿ. ಸೊ ಇದನ್ನು ನಾನು ಹೂಡಿಕೆ ಮಾಡಿದ ನಂತರ ಕಂಪನಿ ಹೆಂಗೆ ಬೆಳೆಯುತ್ತೆ ಅಥವಾ ಲಾಸ್ ಮಾಡುತ್ತೆ ಅನ್ನೋದು ಮುಖ್ಯ. ಅಕಸ್ಮಾತ್ ಕಂಪನಿ ಲಾಭ ಮಾಡ್ತಾ ಇದ್ದರೆ ನನಗೆ ಬೈಯಿಂಗ್ ಪ್ರೈಸ್ ಅಂದರೆ ನಾನು ಇವಾಗ 100 ರೂಪಾಯಲ್ಲಿ ತೊಗೊಂಡಿದ್ದೀನಿ, ನನಗೆ 120 ರೂಪಾಯಲ್ಲೂ ಖರೀದಿ ಮಾಡೋನು ಸಿಗ್ತಾನೆ. ಅಕಸ್ಮಾತ್ ಕಂಪನಿ ನಷ್ಟ ಮಾಡ್ತಾಯಿದ್ರೆ ನನಗೆ 100 ರೂಪಾಯಲ್ಲಿ ತೊಗೊಂಡಿದ್ದೀನಿ, 80 ರೂಪಾಯಿಗೆ ಸಿಗೋ ಬೈಯರ್ಗಳಿರ್ತಾನೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ನ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ರಿಯಲ್ ಎಸ್ಟೇಟ್ನ ನೀವು 1 ಕೋಟಿ ರೂಪಾಯಿ ಹಾಕಿ ಒಂದು ಸೈಟ್ನ ಖರೀದಿ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ಒಂದು 5 ವರ್ಷ ಬಿಟ್ಟಾದ ನಂತರ ಅದಕ್ಕೆ ನಿಮಗೆ 1 ಕೋಟಿಗಿಂತ ಜಾಸ್ತಿ ಹಣ ಸಿಗುವಂಥ ಒಂದು ಪಾರ್ಟಿನ ನೀವು ಹುಡುಕ್ತೀರಾ ಅಲ್ವಾ? ಅಂದರೆ ಮಾರ್ಕೆಟ್ ವ್ಯಾಲ್ಯೂ, ಗೌರ್ಮೆಂಟ್ ವ್ಯಾಲ್ಯೂ ಎಲ್ಲ ಇರುತ್ತೆ. ಸೊ ಇವಾಗ ನೀವು 1 ಕೋಟಿ ಹಾಕಿದರೆ ನಿಮಗೆ ಒಂದು ಎಕ್ಸಾಂಪಲ್ ಮೂಲಕವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾದರೆ 1 ಕೋಟಿ ಹಾಕಿರೋದಕ್ಕೆ ನಿಮಗೆ 1.5 ಕೋಟಿ 1 ಕೋಟಿ 20 ಲಕ್ಷಕ್ಕೆ ಯಾವುದಾದ್ರೂ ಬೈಯರ್ ಸಿಗ್ತಾರೆ. ಸೊ ಅದೇ ಥರ ರಿಯಲ್ ಎಸ್ಟೇಟಲ್ಲಿ ಹೆಂಗೆ ಬೂಮಿಂಗ್ ಇರುತ್ತೆ ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಮೇಜರ್ ಫ್ಯಾಕ್ಟರ್ ಏನಂದರೆ ಕಂಪನಿ. ನೀವು ಕಂಪನಿಯಲ್ಲಿ ಹೂಡಿಕೆ ಮಾಡೋದ್ರಿಂದ ಕಂಪನಿ ಹೆಂಗೆ, ಅದರ ಬೆಳವಣಿಗೆ ಹೆಂಗಿರುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಈಗ ಕಂಪನಿ ಬೆಳವಣಿಗೆಯಲ್ಲಿ ತುಂಬ ಫ್ಯಾಕ್ಟರ್ಗಳಿರ್ತವೆ. ಆದರೆ ಒಂದು ನಾನು ಐ ವಾಂಟೆಡ್ ಟು ಆಸ್ಕ್ ದಿಸ್ ಏನಂದರೆ, ಈಗ ರಿಯಲ್ ಎಸ್ಟೇಟ್ ಅಂದರೆ ನಮಗೆ ಲಾಭ ಆಗದೆ ಇರ್ಬೋದು ದೊಡ್ಡ ಮಟ್ಟದಲ್ಲಿ, ಬಟ್ ಲಾಸ್ ತುಂಬ ಕಡಿಮೆ. ಅಂದರೆ ಅದು ಸೈಟ್ ಸರಿಯಾಗಿದ್ದರೆ, ಡಾಕ್ಯುಮೆಂಟ್ ಸರಿಯಾಗಿದ್ದರೆ ಅದು ಎಲ್ಲ ಇದ್ದೇ ಇರುತ್ತೆ, ಅದು ಇರಲೇಬೇಕು. ಆದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಡೊನಾಲ್ಡ್ ಟ್ರಂಪ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಓಕೆ, ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿ ಪ್ರೆಸಿಡೆಂಟಿನ ಎತ್ತಾಕೊಂಡು ಹೋಗ್ತಾನೆ, ಇಲ್ಲಾಂದ್ರೆ ನಮ್ಮ ಮೇಲೆ 500% ಟ್ಯಾಕ್ಸ್ ನಾನು ಹಾಕ್ತೀನಿ ಅಂತ ಹೇಳ್ತಾನೆ. ಈ ಥರ ಹೇಳಿದಾಗೆಲ್ಲ ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ. ಅಂದರೆ ಇಲ್ಲಿ ಅಂದರೆ ಆ ಕಂಪ್ನಿನೂ ಚೆನ್ನಾಗೇ ಇದೆ, ಆ ಕಂಪ್ನಿ ಓನರ್ಗಳು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ ಜನ,
ಆದರೆ ಯಾರೋ ಏನೋ ಮಾಡಿದ್ದಕ್ಕೂ ಇಲ್ಲಿ ಎಫೆಕ್ಟ್ ಆಗುತ್ತೆ ಅಲ್ವಾ? ಇದಕ್ಕೆ ಮೇನ್ ಕಾರಣ ಏನಿರುತ್ತೆ ಅಂತ ಕೇಳಿದ್ರೆ, ಇದರಲ್ಲೂ ನಮ್ಮ ಜನರ ಒಂದು ನಾಲೆಡ್ಜ್ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ಜನರು ಎಜುಕೇಟೆಡ್ ಆಗಿರ್ತಾರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ ಇರುತ್ತೆ, ಅವರಿಗೆ ಮಾರ್ಕೆಟ್ ಫಾಲ್ ಎಲ್ಲಾನು ಅಷ್ಟೇ ಒಂದು ಬೈಯಿಂಗ್ ಆಪರ್ಚುನಿಟಿ ಅಂತ ತಿಳ್ಕೊತಾರೆ. ಆದರೆ ಇದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಕೇಳಿದ್ರೆ, ಯಾವಾಗ ಈ ಥರ ನ್ಯೂಸ್ ಬರೋಕ್ಕೆ ಶುರು ಆಗುತ್ತೆ, ಜನರು ಅವ್ರ ಮೇಲೆ ಅವ್ರು ಡೌಟ್ ಮಾಡ್ಕೊತಾರೆ, ಅವರ ಇನ್ವೆಸ್ಟ್ಮೆಂಟ್ ಮೇಲೆ ಅವ್ರು ಡೌಟ್ ಪಡ್ಕೊತಾರೆ. ಇವಾಗ ನಾನು ಒಂದು XYZ ಕಂಪನಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳೋಣ. ಸೊ ಇವಾಗ ಮಾರ್ಕೆಟಲ್ಲಿ US ಅಲ್ಲಿ ಏನೋ ಆಯಿತು, ಟ್ರಂಪ್ ಏನಾದರೂ ಅಂದರು. ಸೊ ಅದರಿಂದ ಏನಾಗುತ್ತೆ, ಮಾರ್ಕೆಟ್ ಬೀಳೋದಕ್ಕೆ ಮೇಜರ್ ಕಾರಣ ಏನು ಅಂದರೆ, ನಾನು ಫಿಯರಿಂದ ನನ್ನ ಇನ್ವೆಸ್ಟ್ಮೆಂಟ್ಸ್ನ ಸೆಲ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಮಾರ್ಕೆಟ್ ಫಾಲ್ ಆಗೋದು. ಸೊ ಇವಾಗ ಜನರು ಸ್ಟ್ರಾಂಗ್ ಆಗಿ ಯುನಿಟಿ ಆಗಿ, ಇವಾಗ ಮಾರ್ಕೆಟು ಯಾರೋ ಒಬ್ಬರು ಸೆಲ್ ಮಾಡ್ತಾ ಇರ್ತಾರೆ, FIDI ಸೆಲ್ ಮಾಡ್ತಾ ಇರ್ತಾರೆ, ಬಿದ್ಮೇಲೆ ವಾಪಸ್ ಮೇಲ್ಗಡೆ ಹೋಗುತ್ತೆ. ಯಾಕಂದರೆ ಒಂದು ಗಾದೆನೇ ಇದೆ, ಮಾರ್ಕೆಟ್ ಯಾವತ್ತಿದ್ರೂ ಮೇಲ್ಗಡೆನೇ ಹೋಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಮಾರ್ಕೆಟು ಶಾರ್ಟ್ ಟರ್ಮಲ್ಲಿ ಕರೆಕ್ಷನ್ನು ಇದೆಲ್ಲ ಇಟ್ ಈಸ್ ಪಾಸಿಬಲ್. ಆದರೆ ಲಾಂಗ್ ಟರ್ಮಲ್ಲಿ ನೋಡಿದಾಗ ಇದುವರೆಗೂ ಮಾರ್ಕೆಟು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರೋ ಇದಿಲ್ಲ. ಲಾಂಗ್ ಟರ್ಮ್ ಒಂದು 5 ವರ್ಷದ ಗೇನ್ ತೊಗೊಂಡಾಗ ಒಂದು ನೆಗೆಟಿವ್ ರಿಟರ್ನ್ ಕೊಟ್ಟಿರುವಂಥ 5 ವರ್ಷದ CAGR ಅಲ್ಲಿ ಇಲ್ಲ. ಓಕೆ. ಸೊ ಹಿಂಗಾಗಿ ಬಾಟಮ್ ಆಫ್ ದ ಲೈನ್ ಏನು ಹೇಳಿ, ನೀವು ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಬೇಕು ಅನ್ನೋದು ಒಂದು ಬಾಟಮ್ ಲೈನು. ಎರಡನೇದು ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳುತ್ತೋ ಅದು ಬೈ ಮಾಡೋಕೆ ಒಂದು ಅಪಾರ್ಚುನಿಟಿ ಅಂತ ನೋಡಬೇಕು ಅನ್ನೋದು ಎರಡನೇ ಬಾಟಮ್ ಲೈನ್. ಇವು ತುಂಬ ಇಂಪಾರ್ಟೆಂಟ್ ಲೆಸನ್ಗಳು. ಬಟ್ ಇವು ಬೇಸಿಕ್ ಲೆಸನ್ ಆದ್ರೂ ಕೂಡ ತುಂಬ ಜನ ಈಗಲೂ ಕೂಡ ಪ್ಯಾನಿಕ್ ಆಗ್ತಾರೆ. ತುಂಬ ಜನ ಈಗಲೂ ಕೂಡ ರೆಡ್ ಕಾಣಿದ ತಕ್ಷಣ ಭಯಪಡ್ತಾರೆ, ಸೆಲ್ ಮಾಡೋಕ್ಕೆ ಹೋಗ್ತಾರೆ. ಹಂಗೆ ಮಾಡಬೇಡಿ ಅನ್ನೋದು ಸೂರಜ್ ಅವರ ಮಾತುಗಳಲ್ಲಿ ಗೊತ್ತಾಗ್ತದೆ ನಮಗೆ. ಸೂರಜ್, ಈಗ ನಿಮ್ಮ ಒಂದು ಜರ್ನಿ ಬಗ್ಗೆನೇ ಮಾತಾಡೋದಾದರೆ, ಕಳೆದ 5.5-6 ವರ್ಷಗಳಿಂದ ನೀವು ಈ ಜರ್ನಿ ಮಾಡ್ತಾ ಇದ್ದೀರಾ, ಮತ್ತು ಕಳೆದ 3 ವರ್ಷಗಳಿಂದ ನಿಮ್ಮ ಈ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ನಡೆಸ್ತಾ ಇದ್ದೀರಾ. ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇವರು ಒಬ್ಬ ಟ್ರೇಡರ್ಸ್ ಅಕಾಡೆಮಿ ಹೌದು, ಟ್ರೇಡರ್ಸ್ ಸೆಂಟರ್ ಕೂಡ ಹೌದು, ಮತ್ತು ಟ್ರೈನಿಂಗ್ ಸೆಂಟರ್ ಕೂಡ ಹೌದು. ಸೊ ಟ್ರೈನಿಂಗ್ ಬಗ್ಗೆ ನಾನು ಚಿಕ್ಕದಾಗಿ ಹೇಳಿ ಪ್ರಶ್ನೆಗೆ ಬರ್ತೀನಿ. ಇವರು ಲೆವೆಲ್ 1 ಮತ್ತು ಲೆವೆಲ್ 2 ಅಂತ 2 ಕೋರ್ಸ್ಗಳನ್ನ ಟೀಚ್ ಮಾಡ್ತಾ ಇದ್ದಾರೆ. ಅದರ ಡೀಟೇಲ್ಸ್ ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆಸಕ್ತರು ಅದನ್ನು ಗಮನಿಸಿ. ಅದ್ರ ಬಗ್ಗೆ ನಾನು ಮತ್ತೆ ಕೇಳ್ತೀನಿ ಸೂರಜ್ ಅವ್ರಿಗೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕಂದ್ರೆ, ಅದೇನೆಂದರೆ, ಈಗ ಒಬ್ಬ ಟ್ರೇಡರ್ ಆಗಿ ನೀವು ನಿಮ್ಮ ಒಂದು ಜರ್ನಿ ಬಗ್ಗೆ ಮಾತಾಡೋದಾದರೆ 2 ಪ್ರಶ್ನೆಗಳನ್ನ ಕೇಳ್ಬೋದು. ಮ್ಯಾಕ್ಸಿಮಮ್ ಬೆನಿಫಿಟನ್ನು, ಪ್ರಾಫಿಟ್ ಯಾವಾಗ ಮಾಡಿದ್ರೆ, ಮತ್ತು ಮ್ಯಾಕ್ಸಿಮಮ್ ಲಾಸನ್ನು ಯಾವಾಗ ಮಾಡಿದ್ರೆ, ಮತ್ತು ಯಾಕಾಯಿತು? ಸೊ ಸರ್, ನಾನು ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಒಂದು 5ರಿಂದ 6 ವರ್ಷದ ಕೆಳಗಡೆ. ಸೊ ಏನಾಯಿತು ಅಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಎಜುಕೇಷನ್ನ ಹೊಂದಬೇಕು. ನನಗೆ ಯೂಶಲಿ ನಾನು ಸಣ್ಣ ವಯಸ್ಸಿದ್ದಾಗಲಿಂದನೂ ನನಗೆ ಕಾಮರ್ಸ್ ಮೇಲೆ ಜಾಸ್ತಿ ಆಸಕ್ತಿ ಇತ್ತು. ಸೊ ಕಾಮರ್ಸ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಸೊ ಅನ್ನೋದೊಂದು ಆಸಕ್ತಿ ಇತ್ತು. ಸೊ ಆ ಮೂಮೆಂಟಲ್ಲಿ ನಾನು 10th 11th ಇರಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ಅರ್ಥ ಆಯಿತು. ಸೊ ಅಲ್ಲಿ ಕಲಿತಾ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡೆ. ಸೊ ತಿಳ್ಕೊಂಡಾಗ ನಿಮಗೂ ಗೊತ್ತು, ಯೂತ್ ಏಜು, ಆವಾಗ ನಾವು ದುಡ್ಡು ಮಾಡಬೇಕು ಅನ್ನೋ ಚಟ ಇರುತ್ತೆ. ಏನೋ ಒಂದು ರೀತಿಯಲ್ಲಿ ದುಡ್ಡು ಮಾಡೋಣ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಬಂದೆ. ಯೂಶಲಿ ನಾನು ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ನನ್ನ ಹತ್ರ ಆಲ್ಮೋಸ್ಟ್ ಒಂದು 9,000 to 10,000 ಕ್ಯಾಪಿಟಲ್ ಇತ್ತು. ನಾನು ಒಂದು ವೇದಾಂತ ಅನ್ನೋ ಕಂಪನಿಗೆ, ಇಟ್ ಈಸ್ ನಾಟ್ ಎನ್ ಸಜೆಷನ್, ಒಂದು ಎಜುಕೇಷ್ನಲ್ ಪರ್ಪಸ್ ಆಗಿ ನನ್ನ ಒಂದು ಜರ್ನಿನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ವೇದಾಂತ ಅನ್ನೋ ಕಂಪನಿನ ನಾನು ಬೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅವತ್ತಿನ ಡೇಟ್ಗೆ. ಸೊ ಈ 9,000 ಕ್ಯಾಪಿಟಲಿಗೆ ನಾನು ಆಲ್ಮೋಸ್ಟ್ ಒಂದು 5ರಿಂದ 8% ಪ್ರಾಫಿಟ್ ಮಾಡಿದೆ. ಅಲ್ಲನ್ನಿಸ್ತು ಈ ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ದುಡ್ಡಿದೆ ಅಂತ ಅಂದ್ಬಿಟ್ಟು. ಆವಾಗ ನಾನು ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ನಾನು ನೋಡಬೇಕಾದ್ರೆ ನನಗೆ ಗೊತ್ತಾಯಿತು, ಈ ಆಪ್ಷನ್ಸ್ ಅನ್ನೋ ಒಂದು ಪದ ಇದೆ. ಸೊ ಈ ಆಪ್ಷನ್ಸಲ್ಲಿ ನಾವು ದುಡ್ಡು ಮಾಡ್ಬೋದು. ಈಕ್ವಿಟಿಯಲ್ಲಿ ನಾವು 5ರಿಂದ 8% ಮಾಡೋ ಕಡೆ, ಆಪ್ಷನ್ಸಲ್ಲಿ ನಾನು ಒಂದೇ ದಿನಕ್ಕೆ ನನ್ನ ಕ್ಯಾಪಿಟಲ್ನ ಡಬಲ್ ಮಾಡ್ಬೋದು. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಅರ್ಥ ಆಯಿತು. ಆವಾಗ ಅದ್ರ ಬಗ್ಗೆ ಕಲ್ತ್ಕೊಳೋದ್ರ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿದೆ. ಬಟ್ ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡಿದಾಗ ದುಡ್ಡು ಮಾಡಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಆ ಮೂಮೆಂಟಲ್ಲಿ ಕರೋನಾ ಟೈಮಲ್ಲಿತ್ತು, ದಿನ ಬೆಳಗ್ಗೆ ಇದ್ದರೆ ಮಾರ್ಕೆಟ್ ಕೆಳಗಡೆ ಬೀಳ್ತಾಯಿತ್ತು. ಸೊ ಇವಾಗ ಮಾರ್ಕೆಟಲ್ಲಿ ಆಪ್ಷನ್ಸಲ್ಲಿ 2 ಥರ ಇದೆ, ಒಂದು ಕಾಲ್ ಮತ್ತು ಪುಟ್. ಆ ಮೂಮೆಂಟಲ್ಲಿ ನಾನು ಮಾರ್ಕೆಟ್ ಬೀಳಬೇಕಾದ್ರೆ ನನ್ನ 10,000 ರೂಪಾಯಿ ಕ್ಯಾಪಿಟಲ್ನ ನಾನು ಅದನ್ನು 3 ಲಕ್ಷದ ತನಕ ತೊಗೊಂಡೋಗಿದ್ದೆ. ಸೊ ಈ 10,000ನ 3 ಲಕ್ಷದ ತನಕ ತೊಗೊಂಡೋಗಿದ್ದೆ. ಎಷ್ಟು ದಿನಗಳಲ್ಲಿ ಇದು? ಸೊ ಸರ್, ಅದು ಇಟ್ ಈಸ್ ಅ ಲೆಸ್ ದೆನ್ ಅ ಮಂತ್ ಸರ್, 1 ಮಂತ್ ಅಂತ ತಿಳ್ಕೊಳ್ಳಿ. ಓಕೆ. ಸೊ ನಾನು ಅಲ್ಲಿ ತನಕ ಎತ್ಕೊಂಡು ಹೋದಾದ್ಮೇಲೆ ನನ್ನ ಮೇಲೆ ನನಗೆ ನಂಬಿಕೆ ಬಂತು. ಸೊ ಅಲ್ಲಿ ನಾನು ವಾಪಸ್ ದುಡ್ಡು ಮಾಡ್ಬೋದು, ನಾನು ದುಡಿಬೋದು, ಅತಿ ಬೇಗ ನಾನು ಶ್ರೀಮಂತನಾಗ್ಬೋದು ಅನ್ನೋದು ಈ ಒಂದು ಮೈಂಡ್ ಸೆಟ್ ಬಂತು. ಅಲ್ಲಿ ಗೊತ್ತಾಯಿತು ಇಲ್ಲಿ ಲಾಸ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು. ದಟ್ ಈಸ್ ವೆನ್ ಐ ಫೇಸ್ಡ್ ದಿ ಮಾರ್ಕೆಟ್. ಸೊ ಆವಾಗ ಲಾಸ್ ಆಗಬೇಕಾದ್ರೆ ನನ್ನ ಕ್ಯಾಪಿಟಲ್ ವೈಪೌಟ್ ಆಯಿತು. ಸೊ ಅಲ್ಲಿ ಏನಕ್ಕೆ ಲಾಸ್ ಆಯಿತು, ಎಲ್ಲದ್ರ ಮೇಲೂ ಫೋಕಸ್ ಮಾಡಿದಾಗ ನಾನೇನು ಪಾಠ ಕಲಿತೆ ಅಂತ ಕೇಳಿದ್ರೆ, ನಾನು ಶುರುವಲ್ಲೇ ನಾನು ದುಡಿಬೇಕು ಅಂತ ಹೋದೆ, ಕಲಿಬೇಕು ಅಂತ ಹೋಗಲಿಲ್ಲ. ಸೊ ಪ್ರತಿಯೊಬ್ಬ ಬಿಗಿನರು ಇದೇ ಒಂದು ತಪ್ಪು ಮಾಡ್ತಾರೆ.
ಸೊ ಪ್ರತಿಯೊಂದು ಟ್ರೇಡರು ಈ ಒಂದು ತಪ್ಪನ್ನ ಮಾಡ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ ಫಸ್ಟೇ ಅವರು ದುಡಿಬೇಕು ಅಂತ ಹೋಗ್ತಾರೆ ಹೊರತು ಕಲಿಬೇಕು ಅಂತ ಹೋಗೋದಿಲ್ಲ. ಎಲ್ಲಿ ಕಲಿಕೆ ಇದೆ ಅಲ್ಲಿ ಖಂಡಿತವಾಗ್ಲೂ ದುಡಿಮೆ ಇದ್ದೇ ಇರುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ನಾನು ಕಲ್ತ್ಕೊಂಡಾದಮೇಲೆ ಸತತವಾಗಿ 5 ವರ್ಷದಲ್ಲಿ ಒಂದು ಒಳ್ಳೆ ಅಮೌಂಟ್ನ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಿದ್ದೀನಿ. ಸೊ ಪ್ರತಿ ವರ್ಷವೂ 1 ಕೋಟಿಗಿಂತ ಹೆಚ್ಚು ಲಾಭ ಮಾಡ್ತೀನಿ ಸ್ಟಾಕ್ ಮಾರ್ಕೆಟಲ್ಲಿ. ನನ್ನ ಹೈಯೆಸ್ಟ್ ಪ್ರಾಫಿಟ್ ಬಂತು ಒಂದು ಶೇರಲ್ಲಿ ಆಲ್ಮೋಸ್ಟ್ ಒಂದು 30 to 40 lakhs ಪ್ರಾಫಿಟ್ ಇತ್ತು. ಕಮಿಂಗ್ ಟು ಲಾಸ್ ಮಾಡಿದಾಗ ಇಟ್ ವಾಸ್ 30 to 40% ಅಂದ್ರೆ ಔಟ್ ಆಫ್ 30 to 40 lakhs. 40 lakhs ಅಂದ್ರೆ ಔಟ್ ಆಫ್ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಸರ್? ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ನನ್ನ ಒಂದು ಕ್ಯಾಪಿಟಲಿಗೆ ಪರ್ಸೆಂಟೇಜ್ ನೋಡಿದಾಗ ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 10 to 20% ಇತ್ತು. 10 to 20% ಇತ್ತು. ಓಕೆ. ಸೊ ಇದು ನಾನು 30 to 40 lakhs ಪ್ರಾಫಿಟ್ ಮಾಡಿದ್ದೆ. ಲಾಸ್ಟ್ ಪ್ರಶ್ನೆ ಬಂದಾಗ ಗೇಮ್ಲಿಂಗ್ ಮೈಂಡ್ ಸೆಟ್ಟಲ್ಲಿ ಬಂದರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಜೂಜೆ ಮಾಡ್ತಾರೆ. ಸೊ ಈ ಒಂದು ಎಜುಕೇಷ್ನಲ್ ವಿಂಗ್ ಓಪನ್ ಮಾಡೋ ಉದ್ದೇಶನೇ ಇದು. ಸೊ ಎಲ್ಲರೂ ಅಷ್ಟೇ ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಬೇಕು, ಪ್ಲಸ್ ಡಿಸಿಪ್ಲಿನ್ ಇರಬೇಕು. ತಾಳ್ಮೆ ಇರೋನು ಸ್ಟಾಕ್ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಗೆಲ್ತಾನೆ. ಏನಕ್ಕೆ ಅಂತ ಕೇಳಿದ್ರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಾದ ನಂತರ ಇವಾಗ ಬೇರೆ ಕಡೆ ಹೂಡಿಕೆ ಮಾಡಿದ್ರೆ ಅವ್ರಿಗೆ ನೋಡುವಂಥ ಆಪರ್ಚುನಿಟಿ ಇರಲ್ಲ. ಅಕಸ್ಮಾತ್ ಅವರು ಸೈಟ್ ತೊಗೊತಾರೆ ಅಂದ್ಕೊಳ್ಳಿ, ರಿಯಲ್ ಎಸ್ಟೇಟಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿದ್ರೆ ಅವರ ಪ್ರಾಪರ್ಟಿನ ಅವ್ರು ಹೋಗಿ ದಿನ ನೋಡೋದಿಲ್ಲ. ಅವರು ವರ್ಷಕ್ಕೊಂದ್ಸತಿ ಅಥವಾ 6 ತಿಂಗಳಿಗೊಂದ್ಸತಿ ಹೋಗ್ತಾರೆ. ಆದರೆ ಸ್ಟಾಕ್ ಮಾರ್ಕೆಟ್ ಒಂದು ಡಿಜಿಟಲ್ ಬಿಸ್ನೆಸ್ ಆಗಿರೋದ್ರಿಂದ ದಿನ ಬೆಳಗ್ಗೆ ಎದ್ದು ಅವ್ರ ಪೋರ್ಟ್ಫೋಲಿಯೋನ ಚೆಕ್ ಮಾಡ್ಬೋದು. ಇದರಿಂದ ಅವರಿಗೆ BP ಬರ್ಬೋದು, ಶುಗರ್ ಆದರೂ ಬರ್ಬೋದು. ಸೊ ಈ ಟೆನ್ಷನ್ಗಳನ್ನ ಬಿಟ್ಟು ಒಂದು ಒಳ್ಳೆ ಕಡೆ ದುಡ್ಡನ್ನ ಹೂಡಿಕೆ ಮಾಡಿ ಒಂದು ಪೇಷನ್ಸಲ್ಲಿ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ದುಡ್ಡು ಮಾಡ್ಬೋದು. ನನಗನ್ಸುತ್ತೆ ಮಾರಲ್ ಆಫ್ ದ ಸ್ಟೋರಿ ಬೆಸ್ಟ್. ತುಂಬ ಚೆನ್ನಾಗಿ ಹೇಳಿದ್ರು ಅಂತ ಅನ್ಸುತ್ತೆ. ಒಳ್ಳೆ ಸ್ಟಾಕ್ಗಳನ್ನ ಆಯ್ಕೆ ಮಾಡಿಕೊಂಡು ಪೇಷನ್ಸಿಂದ ನೀವು ಅದನ್ನು ಕಾಯ್ತಾ ಇದ್ದರೆ ನಿಮಗೆ ಲಾಸ್ ಆಗೋ ಸಂಭವನೇ ಇಲ್ಲ ಅನ್ನೋ ಮಾತನ್ನು ಸೂರಜ್ ಹೇಳಿದರು. ಸೂರಜ್ ಅವ್ರ ಜೊತೆ ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡಿದೆ, ಅವ್ರ ಕೋರ್ಸ್ ಬಗ್ಗೆ, ಅವರ ಇನ್ಸ್ಟಿಟ್ಯೂಟ್ ಬಗ್ಗೆ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಈಗ ಫೈನಲ್ ಆಗಿ ಒಂದು 2-3 ಸೂತ್ರಗಳನ್ನ ಹೇಳಿ ಅಥವಾ ಒಂದಷ್ಟು ಕಿವಿ ಮಾತು ಹೇಳಿ ನಮ್ಮ ಜನರಿಗೆ, ಯಾವುದಕ್ಕೆ ಲಾಸ್ ಆಗುತ್ತೆ, ಹೇಗೆ ಮಾಡಿದರೆ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಏನು ಪಿಟ್ಫಾಲ್ಸ್ನ ಅವಾಯ್ಡ್, ಏನಂದರೆ ಅಲ್ಲಿ ಡೇಂಜರಸ್ ಝೋನ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದು ಹೆಂಗೆ, ಈ ಥರ ಒಂದು 2-3 ಪಾಯಿಂಟನ್ನು ಏನು ಹೇಳ್ಬೋದು? ಖಂಡಿತವಾಗ್ಲೂ ಸರ್. ಮೊದಲನೇದಾಗಿ ಮಾರ್ಕೆಟು ಪ್ರತಿಯೊಬ್ಬರಿಗೂ ಒಂದು ಆಪರ್ಚುನಿಟಿ ಕೊಡುತ್ತೆ. ಸೊ ಅವರ ಕೆಲಸ ಏನು ಅಂತ ಕೇಳಿದ್ರೆ ಪ್ರೀವಿಯಸ್ ಡೇ ಮಾರ್ಕೆಟ್ನ ಅನಲೈಸ್ ಮಾಡಿಕೊಂಡು ವಿತ್ ಪ್ಲ್ಯಾನ್ ಮಾರ್ಕೆಟಲ್ಲಿ ಬರಬೇಕು. ಸೊ ಯಾರು ವಿತೌಟ್ ಪ್ಲ್ಯಾನ್, ವಿತೌಟ್ ನಾಲೆಡ್ಜ್ ಈ ಥರ ಅವರು ದುಡ್ಡನ್ನ ಹೂಡಿಕೆ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಲಾಸ್ ಮಾಡ್ಕೊತಾರೆ. ಸೆಕೆಂಡ್, ಒಂದು ಮಾರ್ಕೆಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ರಿಪೇರ್ಡ್ ಆಗಿ ಯಾರು ಬರ್ತಾರೋ ಅವ್ರಿಗೆ ಲಾಭ. ಪ್ರಿಪ್ರೇಷನ್ ಇಲ್ಲದೇ ಸುಮ್ಮನೆ ಬರ್ತಾರ ರ್ಯಾಂಡಮ್ ಆಗಿ, ಅವ್ರಿಗೆ ಲಾಭ ಆಗೋಕ್ಕೆ ಕಡಿಮೆ ಸಾಧ್ಯತೆ ಇದೆ. ಎಸ್. ಸೆಕೆಂಡ್ ಮೇಜರ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಬಿಸ್ನೆಸ್ಸಲ್ಲಿ ನೀವು ಯಾವತ್ತು ಸ್ಟಾಕ್ ಮಾರ್ಕೆಟ್ ಆಗಲಿ ಬೇರೆ ಯಾವುದಾದ್ರೂ ಬಿಸ್ನೆಸ್ ಆಗಲಿ ಒಂದು ಕಿವಿ ಮಾತು ಏನು ಅಂತ ಕೇಳಿದ್ರೆ ಯಾವತ್ತು ನೀವು ನಿಮ್ಮ ಲಾಸ್ನ ಕಮ್ಮಿ ಮಾಡ್ಕೊಳೋದಕ್ಕೆ ಶುರು ಮಾಡ್ತೀರಾ ಆವತ್ತು ನೀವು ಪ್ರಾಫಿಟ್ ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ ಲಾಸ್ ಕಮ್ಮಿ ಮಾಡ್ಕೋಬೇಕಾದ್ರೆ, ಇವಾಗ ಲಾಸ್ ಆಗಬೇಕಾದ್ರೆ ಕಮ್ಮಿದಕ್ಕೆ ಎಕ್ಸಿಟ್ ಆದರೆ ಪ್ರಾಫಿಟ್ ಬರಬೇಕಾದ್ರೆ ಜಾಸ್ತಿ ಬರುತ್ತೆ. ಓ ಕರೆಕ್ಟ್. ಎಸ್. ಮೂರನೇದೇನಾದರೂ ಇದೆಯಾ? ಇನ್ನೊಂದು ಮಾತು ಏನು ಅಂತ ಕೇಳಿದ್ರೆ ಮಾರ್ಕೆಟ್ ಯಾವತ್ತು ನಿಮಗೋಸ್ಕರ ಚೇಂಜ್ ಆಗೋದಿಲ್ಲ, ಆದರೆ ನೀವು ಮಾರ್ಕೆಟ್ಗೋಸ್ಕರ ಚೇಂಜ್ ಆಗಬೇಕಾಗತ್ತೆ. ಡೈಲಾಗ್ ಆಫ್ ದ ಡೇ ಇದು. ಓಕೆ. ಸೊ ಮಾರ್ಕೆಟ್ ಹೇಗಿದೆಯೋ ಹಾಗಿದೆ. ಓಕೆ, ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಲಾಸಲ್ಲಿದ್ದೀನ, ನಾನು ಲಾಭದಲ್ಲಿದ್ದೀನ, ನಾನು ದುಡ್ಡಿನ ಮೇಲೆ ಕೂತ್ಕೊಂಡಿದ್ದೀನ ಅಥವಾ ನಾನು ಭೂಮಿ ಒಳಗಡೆ ಹೋಗ್ಬಿಟ್ಟಿದ್ದೀನ, ಅದು ಏನೂ ಕೇರ್ ಮಾಡಲ್ಲ ಮಾರ್ಕೆಟ್. ಸೊ ಮಾರ್ಕೆಟ್ನ ಸೆಂಟಿಮೆಂಟ್ನ ಕೇರ್ ಮಾಡುತ್ತೆ, ಮಾರ್ಕೆಟು ನಿಮ್ಮ ನಾಲೆಜನ್ನು ಕೇರ್ ಮಾಡುತ್ತೆ. ಹೀಗಾಗಿ ನೀವು ಮಾರ್ಕೆಟ್ಗೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಮೂವ್ಗಳನ್ನ ಮಾಡಿದರೆ, ನಿಮ್ಮ ದಾಳನ ನೀವು ಚಲಾಯಿಸಿದ್ರೆ ನೀವು ಲಾಭ ಮಾಡೋಕ್ಕೆ ಸಾಧ್ಯ. ಏನೂ ಇಲ್ಲದೆ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಮಾಡ್ತೀನಿ ಅಂದರೆ ಖಂಡಿತ ನಿಮಗೆ ಲಾಸ್ ಆಗುತ್ತೆ. ಸೊ ಇಷ್ಟು ಬ್ಯೂಟಿಫುಲ್ ವಿಚಾರಗಳನ್ನ ಹೇಳಿದಂಥ ಸೂರಜ್ ಅವ್ರಿಗೆ, ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಇದರ ಕೋ-ಫೌಂಡರ್ ಆಗಿರುವಂಥ ಸೂರಜ್ ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಸೂರಜ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸ್ನೇಹಿತರೆ, ಗೌರಿಶಕ್ಕಿ ಸ್ಟುಡಿಯೋದ ಮಹಾಮನಿ ಕಾರ್ಯಕ್ರಮದ ಉದ್ದೇಶ ಒಂದೇ, ಅದೇನೆಂದರೆ ಕರ್ನಾಟಕದ ಜನ ದುಡ್ಡು ಮಾಡಬೇಕು, ಕರ್ನಾಟಕ ಜನ ಶ್ರೀಮಂತರಾಗಬೇಕು, ಸಮೃದ್ಧಿ ಇರಬೇಕು. ಮತ್ತು ಆ ಸಮೃದ್ಧತೆ ಅನ್ನೋದು ಭಾಳಷ್ಟು ಕ್ಷೇತ್ರಗಳಲ್ಲಿದೆ. ನಮ್ಮ ಬಿಸ್ನೆಸ್ಸು, ನಮ್ಮ ಕೆಲಸ, ಅದೆಲ್ಲವೂ ಕೂಡ. ಬಟ್ ಅದೆಲ್ಲವೂ ಕೂಡ ನಾವು ಮಾಡಬೇಕಾಗಿರೋದು. ಆದರೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಅದು ನಾವು ಇನ್ನೊಬ್ಬರ ಪ್ರಾಫಿಟೇಬಲ್ ಜರ್ನಿಯಲ್ಲಿ ನಾವು ಕೂಡ ಸಹ ಪಯಣಿಗರಾಗೋದು, ಪ್ಯಾಸೆಂಜರ್ ನಂತರ ಆ ಥರ. ಆದರೆ ನಾವು ಯಾವ ಬಸ್ಸನ್ನು ಹತ್ತಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಚೂಸ್ ಮಾಡಬೇಕು. ಸೊ ಆ ನಾಲೆಜನ್ನು ಕೊಡೋದೇ ಇದ್ರ ಉದ್ದೇಶ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಮತ್ತು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಈ ಸೆಂಟರ್ನ
ಅಕಾಡೆಮಿಕ್ ಕೋರ್ಸ್ಗಳೇನಿದೆಯಲ್ಲ ಲೆವೆಲ್ 1 ಮತ್ತು ಲೆವೆಲ್ 2 ಕೋರ್ಸ್, ಅದನ್ನು ನೀವು ಜಾಯ್ನ್ ಆಗಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಅದರ ಫೋನ್ ನಂಬರ್ಗಳು, ಲಿಂಕ್ಗಳನ್ನೆಲ್ಲವೂ ಕೊಟ್ಟಿದ್ದೀನಿ. ಆಸಕ್ತರು ದಯವಿಟ್ಟು ಗಮನಿಸಿ ಅಂತ ಹೇಳ್ತಾ ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮೋಡಿಟೀಸ್, ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ. ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.